ಬೇಸಿಗೆಗಾಲಕ್ಕೆ ಹಿತವಾಗಿರುವಂತಹ ಕಡಲೆಕಾಳಿನ ಮೊಸರು ಹುಳಿ ಮಾಡಲಿಕ್ಕೆ 1/4 ಕಪ್ಪಿನಷ್ಟು ಕಡಲೆಕಾಳನ್ನು ಸಿಪ್ಪೆ ಒಡಿಬೇಕು. ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡು ಚೆನ್ನಾಗಿ ಅದನ್ನು 2 ಸಲ ತೊಳೆದು ನೀರು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೇನೆ. ಮೆದುವಾಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಳ್ಳಿ. ಮಿಕ್ಸರ್ಗೆ 2 ಚಮಚದಷ್ಟು ತೆಂಗಿನಕಾಯಿ ತುರಿ, ಖಾರಕ್ಕೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಕಾಳು ಮೆಣಸು, ಹೆಚ್ಚಿರುವಂತಹ ಶುಂಠಿ, ನೆನೆಸಿದಂತಹ 1 ಚಮಚದಷ್ಟು ಅಕ್ಕಿಯನ್ನು ಸೇರಿಸ್ಬಿಟ್ಟು ನುಣ್ಣಗೆ ಅರಿಬೇಕು. ಇಲ್ಲಿ 1 ಕಪ್ಪಿನಷ್ಟು ಮೊಸರನ್ನು ತಗೊಂಡು ಅರ್ಧ ಕಪ್ ನೀರು ಹಾಕಿ ಕಡೆದು ಇಟ್ಕೊಳ್ತಾ ಇದ್ದೀನಿ. ಗಂಟೆಲ್ಲ ಒಡ್ಕೊಳ್ಳಿ. ಈ ಕಡೆ ನೋಡಿ ಕಡಲೆಕಾಳು ಬೆಂದಿದೆ. ತುಂಬ ಮೆದುವಾಗಿ ಬೇಯಿಸೋದು ಬೇಡ, ಸ್ವಲ್ಪ ಗಟ್ಟಿಯಾಗಿರಲಿ. ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಇಂಗು, ಒಣಮೆಣಸು, ಕರಿಬೇವು, ಹೆಚ್ಚಿರೋ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ನಂತರ ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಬೇಯಿಸಿದಂತಹ ಕಡಲೆಕಾಳು ನೀರಿನ ಸಮೇತವಾಗಿ ಹಾಕ್ಕೊಂಡು ರುಬ್ಬಿರೋ ಮಿಶ್ರಣವನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರಿದು ತಣ್ಣಗಾದ್ಮೇಲೆ ಮೊಸರನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ರುಚಿಯಾಗಿರುವಂತಹ ಕಡಲೆಕಾಳಿನ ಮೊಸರು